ವಿಶಾಲ್, ಸಿಂಗಲ್ ಫಸ್ಟ್ ಟೈಮ್ ಯಾಕ್ಲಾ ನನ್ ಜೊತೆ ಝೂಮ್ ಮೀಟಿಂಗ್ ಬಂದಿದ್ಯಾ, ಹೆಂಗ ಅನಿಸ್ತೈತಪ್ಪ? ಹೆಂಗ್ ಅನಿಸ್ತೈತೆ? ನೀನ್ ಫಸ್ಟ್ ಟೈಮ್ ಏನ್ ಸಾಧ್ಯ ಮಾಡಕ್ ಹೋಗ್ತಿದೀವ? ಶುರು ಮಾಡಿ ಮೀಟಿಂಗ್ 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 ತರ ಇರ್ಬೇಕು ಬೈ. ಸರಿ ಆಯ್ತು, ನಿನ್ನಿಂದನೇ ಏನೋ ಸ್ಟಾರ್ಟ್ ಹುಡ್ಗಿದ್ ಮಾಡ್ತೀನಿ. ಮದುವೆ ಮಾಡ್ಸ್ತಾನ ಮಗ ಫಸ್ಟ್. ಇವತ್ತು ಪಂಜಾಬ್ ನಡೀತೈತೆ ಮ್ಯಾಚ್. నేను ಮೊನ್ನೆ ತಾನೇ ನೈಟ್ ಹಂಗ್ ಹೊಡ್ಸ್ಕೊಂಡಿದೀವಿ ಅವ್ರ ಕೈಲಿ. ಅಂದ್ರೆ ಲೈಕ್ ಚೆನ್ನಾಗ್ ಮಾಡಿದೀವಿ, ಅಷ್ಟೊಂದೇನು ಹೆಲ್ಪ್ ಇಲ್ಲ. ಬಟ್ ಆದ್ರೂನು ಒಂದ್ ಕಡೆ ಪಂಜಾಬೇ ಅಪ್ಪರ್ ಹ್ಯಾಂಡ್ ಅಂತ ಅನಿಸ್ತೈತೆ. ಆರ್ ಸಿ ಬಿ ಟಾಪ್ ಗಿದ್ರೆ ಏನ್ ಮಾಡ್ಬೇಕು ಅವ್ರು? ಟಾಸ್ ಗೆದ್ದ ತಕ್ಷಣ ಆಬ್ವಿಯಸ್ಲಿ ಬ್ಯಾಟಿಂಗ್ ತಗೊಳ್ಬೇಕು ನನ್ ಪ್ರಕಾರ. ಈ ಸ್ಟೇಡಿಯಂ ಕಂಡೀಷನ್ ನೋಡಿದ್ರೆ, ಯಾಕೆಂದ್ರೆ ನೀನು ಆಲ್ಮೋಸ್ಟ್ 200 ಗಂಟೆ ಅಂತ ಸ್ಕೋರ್ ಹಾಕೊಂಡ್ರೆ ಹ್ಮ್. ಆರಾಮಾಗಿ ಡಿಫೈನ್ ಮಾಡೋದು. ಯಾಕೆಂದ್ರೆ ಬೌಲಿಂಗ್ ಕಂಡೀಷನ್ ಹೆಲ್ಪ್ ಇದೆ. ಈ ಪಿಚ್ ಹೆಂಗಂದ್ರೆ ಬರೀ ಬ್ಯಾಟಿಂಗ್ ಬೌಲಿಂಗ್ ತರ ಇಲ್ಲ, ಲೈಕ್ ಎಲ್ಲದಕ್ಕೂ ಹೆಲ್ಪ್ಫುಲ್ ಇದೆ. ನೀವೊಂದ್ ಫೇಸ್ ಅಟ್ಯಾಕ್ ನಮ್ದು ಚೆನ್ನಾಗೈತೆ, ಬೌಲಿಂಗ್ ಅಟ್ಯಾಕ್ ಆರಾಮಾಗಿ ಸ್ಕೋರ್ ಡಿಫೈನ್ ಮಾಡ್ಬೋದು. ಈಗ ಲಾಸ್ಟ್ ಮ್ಯಾಚ್ ಸೋತ 95 ಬಿಕಾಸ್ ಲೋ ಸ್ಕೋರ್ ಅದು. ಯಾಕೆ ಆರಾಮ್ ಹೊಡಿಬೋದಿತ್ತು ಸ್ಕೋರ್, ಸ್ವಲ್ಪ ತಾಳ್ಮೆ ತೋರಿಸ್ಬೇಕು ಬ್ಯಾಟ್ಸ್ಮನ್ ಸ್ಟಾರ್ಟಿಂಗ್. ಆ ಗ್ರೌಂಡ್ ಅಲ್ಲಿ ಅವರೇ ಎಷ್ಟು ಸ್ಕೋರ್ ಹೋಗಿರೋದು 192 ಬ್ಯಾಟಿಂಗ್, ಫಸ್ಟ್ ಬ್ಯಾಟಿಂಗ್ ಆಡಿ. ಹೈಯೆಸ್ಟ್ ಚೇಂಜ್ ಆಗಿರೋದಾದ್ರೆ 147 ಅಷ್ಟೇ ಚೇಂಜ್ ಮಾಡಿರೋದು, ಹೈಯೆಸ್ಟ್ ಚೇಂಜ್ ಆಗಿರೋದು. ಅಂದ್ರೆ ಈಗ ಮ್ಯಾಚ್ ಅಲ್ಲಿ ಪುನಃ ಬರ್ಬೋದಲ್ಲ ಪಡೆಯಾಗ ಹೊಸ ಆಡದೆ ಇವತ್ತು ಡೌಟೇ ಕಣೋ ನನಗೆ ಮ್ಯಾಕ್ಸ್ ಅಲ್ಲಿ ಇವತ್ತು. ಯಾಕೆಂದ್ರೆ ಸ್ಟಾರ್ಟ್ಸ್ ಅವರು ಗೆದ್ದು, ಆಡ್ಸ್ಬೇಕು. ಯಾಕೆಂದ್ರೆ ಟಾಯ್ಸ್ ಕಂಟಿನ್ಯೂ ಮಾಡ್ತಾರೆ. ಯಾಕೆಂದ್ರೆ ಯಾರೇ ಅಲ್ಲಿ ಯಾವ್ದೇ ಟೀಮ್ ಈಗ ಟಾಪ್ ಅಲ್ಲಿ ಐತಿ ಇದಾರೆ, ಟಾಪ್ 5 ಟೀಮ್ಸ್ ಏನ್ ಮಾಡ್ತಾರೆ ಗೊತ್ತಾ? ಟೇಬಲ್ ಇರೋರು ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡು ಟಾಪ್ 1 ಅಲ್ಲಿ ಇರೋ ಟ್ರೈ ಮಾಡ್ತಾರೆ. ಎಲ್ಲ ಟೀಮ್ ಇಂಟೆನ್ಷನ್ ಅದೇ ಆಗಿರೋದ್ರಿಂದ ಯಾಕೆ ಗೆಲುವು ಇಂಪಾರ್ಟೆಂಟ್ ಅವರಿಗೆ. ಮ್ಯಾಕ್ಸ್ ಆಡ್ಸಲ್ಲ ಅಷ್ಟೇ. ಲಾಸ್ಟ್ ಮ್ಯಾಚ್ ಅಂದ್ರೆ ಲೈಕ್ ಮ್ಯಾಚ್ ಅಲ್ಲಿ ಕೂರ್ಸಿರೋ ಪ್ರೀವಿಯಸ್ ಮ್ಯಾಚ್ KKR ಮೇಲೆ ಡಿಫೆಂಡ್ ಮಾಡಿದ್ರು ಲೋಯೆಸ್ಟ್ ರೇಟ್ ಅಲ್ಲ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ತಗೊಟ್ಟಿದ್ದು ಆ ಟೈಮ್ ಅಲ್ಲಿ. LB ಮಾಡಿದ್ರು, ಯಾರನ್ನಂತ ಗೊತ್ತಾಗ್ತದೆ, ನಾಲ್ಕ ಬರ್ತಾರೆ ಮ್ಯಾಚ್ ಅಲ್ಲಿ. ಬೌಲಿಂಗ್ ಕೂಡ ಮಾಡ್ತಾರೆ ಮ್ಯಾಚ್ ಅಲ್ಲಿ. ಲೈಕ್ ಅವ್ರನ್ನು ಸಡನ್ ಆಗಿ ಅದೇ ಡ್ರಾಪ್ ಮಾಡಿ ಸ್ಟಾರ್ನೆಸ್ ನ ಕರ್ಕೊಂಡ್ ಬಂದ್ರು. ಅಷ್ಟೇನ್ ಇಂಪ್ರೆಸಿವ್ ಇಲ್ಲ ಮ್ಯಾಕ್ಸ್. ಲಾಸ್ಟ್ 7 ಗೇಮ್ಸ್ ಬೌಲಿಂಗ್ ನೋಡಿದ್ರೆ ಅಲ್ಲಿ ಬೌಲಿಂಗ್ ಚೆನ್ನಾಗ್ ಮಾಡ್ತಾರ ಮಗ, ಬ್ಯಾಟಿಂಗ್ ಇಂಪ್ರೆಸಿವ್ ಇಲ್ಲ. ಬೌಲಿಂಗ್ ಬಟ್ ಬೌಲಿಂಗ್ ಚೆನ್ನಾಗ್ ಮಾಡ್ತಾನೆ ಇಲ್ಲ ಅಂತಲ್ಲ, ಅವ್ರ ಕಡೆ ಬೌಲಿಂಗ್ ಚೆನ್ನಾಗಿ ಇನ್ನೂ ಐತೆ, ಎಕ್ಸ್ಟ್ರಾ ಬೌಲರ್ಸ್ ಅವ್ರೆ ಮಾಡ್ಕೊಳ್ತಾರೆ. ಎಕ್ಸ್ಟ್ರಾ ಬಟ್ ಐತೆ. ಬ್ಯಾಟಿಂಗ್ ಅಲ್ಲಿ ಹೊಂಟೋದ್ರೆ ಏನ್ ಮಾಡ್ತೀಯ ನೀನು? ಆತರ ಥಿಂಕಿಂಗ್ ಹೋಗ್ತಾರ ಕಣ ಯಾವತ್ತಿದ್ರೆ. ಮ್ಯಾಚ್ ಏನಾರು ಆಗ್ಲಿ, ಇವತ್ತು DM ಕೂರ್ಸಿದ್ರೆ ಜಾಕಬ್ ಕರ್ಕೋಬರ್ತೀಯಾ ಇಲ್ಲ ಅಂದ್ರೆ ರೊಮಾರಿಯೋ ಶಫರ್ಡ್? ರೊಮಾರಿಯೋ ಶಫರ್ಡ್. ಅಂದ್ರೆ ರೊಮಾರಿಯೋ ಶಫರ್ಡ್ ಜಾಕಬ್ ಕಣ. ಬೆಥೆಲ್ ಮಚ್ಚ ಟಾಪ್ ಆರ್ಡರ್ ಆಡ್ಬೇಕು ಅವನು. ಲೈಕ್ 1, 2, 3 ಈ ಪೊಸಿಷನ್ ಅಲ್ಲೇ ಬರ್ಬೇಕು. ತುಂಬಾ ಡೌನ್, ಪವರ್ ರೇಟಿಂಗ್ ಇಲ್ಲ. ಬಂದು 13 ಓವರ್ ಆದ್ಮೇಲೆ ಹೊಡಿತೀನಿ ಆತರ ಮನೋಜ್ ಬಂಗಡೆ ಮತ್ತೆ ಇಂಪ್ಯಾಕ್ಟ್ ಮಾಡಿಬಿಡಿ ಇವತ್ತು. ಆಗಲ್ಲ, ಕಡಿತಾನೆ ಆಡ್ಸೋದು ಇವತ್ತು. ಅವತ್ತೇನೋ ವಿಕೆಟ್ಸ್ ಉಳ್ತಿದ್ರು ಅಂದ್ಬಿಟ್ಟು ಅವ್ರ ಪ್ಲಾನ್ ಏನೇ ಇರ್ಲಿಲ್ಲ. ಪ್ರಾಬಲಿ ಸೆಕೆಂಡ್ ಬೌಲಿಂಗ್ ಹೋದಾಗ ರಶೀದ್ ದಾರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ಸೋಣ ಅಂತ ಇತ್ತೇನೋ. ಆಗ ಬೌಲಿಂಗ್ ಆಪ್ಷನ್ಸ್ ಇರ್ತಾವಲ್ಲ ಜಾಸ್ತಿ, ಅವತ್ತು ಅದು ಒಂದ್ ಎಫೆಕ್ಟ್ ಆಗೋಯ್ತು ನಮ್ಗೆ. ನನ್ ಪ್ರಕಾರ ಅವ್ರ ಪ್ಲಾನ್ ಏನಿತ್ತು ಅಂದ್ರೆ ವಿಕೆಟ್ಸ್ ಅಷ್ಟು ಬೀಳೋದೇ ಇಲ್ಲ, 14 ಓವರ್ ಮ್ಯಾಚ್ ಅಲ್ವಾ, ಇಲ್ಲ. ಮಚ್ಚಾ ನನ್ ಪ್ಲೇಯಿಂಗ್ ವೇಳೆ ನೋಡಿದಾಗ ನಾನು ಹಂಗೆ ಅನ್ಕೊಂಡೆ, ಏನಪ್ಪ ಹಿಂಗ ಬರೀ ಇಷ್ಟೇ ಜನ ಬ್ಯಾಟ್ಸ್ಮನ್ ಈಗೇನೋ ಔಟ್ ಆದ್ರೆ ಏನ್ ಮಾಡ್ತಾರೆ ಅಂತ. ಆಮೇಲೆ ಹೋಯ್ತಾ ಹೋಯ್ತಾ ಮನೇಶ್ ಬಾಂಡೆ ತರ್ಸ್ಬೋದಲ್ವಾ, ಅಂದ್ರೆ ಯಾರಾದ್ರೂ ತರ್ಸ್ಬೋದಲ್ವಾ ಈಗ ಅಂತ. ಆ ಲೀಸ್ಟ್ ಅಲ್ಲಿ ಇದ್ದಿದ್ದೆ ಒಬ್ರು, ಯಾಕಂದ್ರೆ 4 ಫಾರಿನರ್ಸ್ ಆಲ ಪ್ಲೇಯಿಂಗ್ ಎಲೆವೆನ್ ಇದ್ರಲ್ಲ. ಸೊ ಸ್ವಪ್ನಿಲ್ ಪಕ್ಕ ಮನೋಜ್ ಬಾಂಡೆ ತರ್ಸ್ಬೋದಿತ್ತು, ಬರ್ತಾರೆ ಬಟ್ ಅವರು ಬಾಂಗ್ಡೆಗಾದ್ರೆ ಸ್ವಲ್ಪ ಚಿನ್ನಸ್ವಾಮಿ ಪಿಚ್ ಕಂಡೀಷನ್ ಗೊತ್ತು ಅಂದ್ಬಿಟ್ಟು ಬಾಂಗ್ಡೆ ಎಣಿಸಿದ್ದು. ಇಲ್ಲ ಸ್ವಪ್ನಿಲ್ ತರೋರು ಅವತ್ತು. ಸ್ವಪ್ನಿಲ್ ಇದ್ನಲ್ಲ ಇಂಪ್ಯಾಕ್ಟ್ ಅಲ್ಲಿ ಆತರ ಸ್ವಲ್ಪ. ಯಾಕೆಂದ್ರೆ ಅದು ಎಷ್ಟು ವರ್ಷ ಬ್ಯಾಡ್ ಆಪ್ಷನ್ ಏನ್ ಇರ್ಲಿಲ್ಲ ಅಲ್ವಾ, ಅದು ಕೂಡ ಚೆನ್ನಾಗಿದೆ ಸ್ವಪ್ನಿಲ್, ಯಾಕಂದ್ರೆ ಬ್ಯಾಟಿಂಗ್ ಆಡ್ತಾರೆ. ಬಟ್ ಅಂದ್ರೆ ಸ್ವಪ್ನಿಲ್ ರನ್ಸ್ ಆಡ್ತಾನಿಲ್ಲ ತುಂಬಾ ಅಂತಲ್ಲ, ಕಡಿಮೆ ಬಟ್ ಇತ್ತಲ್ಲ, ಹೊಡೆದಾಡ ಬೇಕಾಗಿತ್ತು ಅವಾಗ. ಸ್ವಲ್ಪ ತಾಳ್ಮೆ ತೋರಿಸ್ಬೇಕಿತ್ತು. ಸ್ವಪ್ನಿಲ್ ಆ ಲೆವೆಲ್ ತಾಳ್ಮೆ ಇಲ್ಲ ಬ್ಯಾಟಿಂಗ್ ಅಲ್ಲಿ. ಅದು ಮನೋಜ್ ಬಾಂಗ್ಡೆ ಜಡ್ಜ್ ಮಾಡಕ್ ಆಗಲ್ಲ ಮ್ಯಾಚ್ ಇಂದ, ಯಾಕಂದ್ರೆ ಅವ್ರ ಡೆಬ್ಯೂ ಆಗುತ್ತೆ ಇಲ್ವ ಅಂತ. ಯೂಶಲಿ ನೆನ್ನೆ ನೋಡು, ಅದೇ ಯಂಗ್ ಪ್ಲೇಯರ್ ಡೆಬ್ಯೂ ಮಾಡಿದ್ರಲ್ಲ, ಅವ್ರಿಗೆಲ್ಲ ಗ್ರೌಂಡ್ ಎಲ್ಲ ಕ್ಯಾಪ್ ಎಲ್ಲ ಹಾಕಿರ್ತಾರೆ ಡೆಬ್ಯೂ ಮಾಡ್ತಿದೀರಿ ಅಂತ. ಮುಂಚೆನೆ ಅವ್ನಿಗೆ ಬಾಂಗ್ಡೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಇವತ್ತು ನಾನು ಆಗ ಆಡ್ತೀನಿ ಅಂತ. ಹೋದಂಗೆ ಹೋಗ್ ಪ್ಯಾಡ್ ಕಡ್ಕಪ್ಪ ಹೋಗ್ ಆಡು ಅಂದ್ರೆ ಒಂಥರ ಗಾಬರಿ ಆಗಲ್ವಾ ಸಡನ್ ಆಗಿ ಆಂಡಿ ಐತೆ ಫ್ಲೋರ್ ಮ್ಯಾಚ್. ಹೇಳ್ದಲ್ಲ ನೋಡ್ದ? ಆಂಡಿ ಫ್ಲೋರ್ ಮ್ಯಾಚ್ ಮುಗಿದ್ಮೇಲೆ ಮನೋಜ್ ಬಾಂಗ್ಡೆಗೆ ಕಂಗ್ರಾಚುಲೇಷನ್ ಹೇಳಿ ಅವಾಗ ಹೇಳ್ದ ಅವನು, ಏನಿಲ್ಲ ನೀನ್ ಚೆನ್ನಾಗ್ ಬ್ಯಾಟಿಂಗ್ ಆಡ್ತೀಯ, ಬಟ್ ಏನ್ ಮಾಡ್ಬೇಕು ಅಷ್ಟೊತ್ತು ಕಂಡೀಷನ್ ನಿನ್ಗೆ ಗೊತ್ತಿಲ್ದೇನೆ ಡೆಬ್ಯೂ ಕಳಿಸ್ಬಿಟ್ಟು ಏನ್ ತಲೆತಿಗೆಲ್ಲ ಬೇಜಾರಾಗಬೇಡ ಅಂತ ಹೇಳ್ದ ಆಂಡಿ ಫ್ಲೋರ್. ಯಾಕಂದ್ರೆ ಆ ಕಂಡೀಷನ್ ಮೆಂಟಲಿ, ಯಾವುದೇ ಪ್ಲೇಯರ್ ಆಡ್ಬೇಕು ಅಂದ್ರೆ ಮೆಂಟಲಿ ಫಿಕ್ಸ್ ಆಗಿರ್ಬೇಕು ಮೆಂಟಲಿ. ಕ್ವಾಲಿಫೈ ಆಗಕ್ಕೆ RCB ಇವಾಗ 5th ಪೊಸಿಷನ್ ಅಲ್ಲಿ ಇದೀವಿ ಅಲ್ವಾ, ಜಸ್ಟ್ ಕ್ವಾಲಿಫೈ ಆಗಕ್ಕೆ, ಕನ್ಫರ್ಮ್ ಆಗಿ ಕ್ವಾಲಿಫೈ ಆಗಕ್ಕೆ ಇನ್ನ ಎಷ್ಟು ಮ್ಯಾಚ್ ಗೆದ್ರೆ ಕಂಫರ್ಟಬಲ್ ಆಗಿ ಕ್ವಾಲಿಫೈ ಆಯ್ತದೆ. 4 ಮ್ಯಾಚ್ ಮುಂಚೆ ಕಂಫರ್ಟಬಲ್. ಈಗ 8 ಪಾಯಿಂಟ್ ಐತೆ ನಮ್ಮ ಹತ್ರ, 16 ಪಾಯಿಂಟ್ ಇದ್ರೆ ಆಲ್ಮೋಸ್ಟ್ ಫಿಕ್ಸ್ ಅಂತ ಪ್ಲೇ ಆಫ್ ಹೋಗೋದು. ಕ್ವಾಲಿಫೈ ಆದಂಗೆ. ಮ್ಯಾಚ್ ಅಲ್ಲಿ ಬರತ್ತೋ ಇವತ್ತು ಇನ್ಸಾಲ್ಟು ಪ್ರಿಡಿಕ್ಷನ್ ಟೈಮ್. ಹೇಳಪ್ಪ. ಬೇರೆ ಲೆವೆಲ್ ಬ್ಯಾಟಿಂಗು, ಪವರ್ ಪ್ಲೇಲಿ ಇವತ್ತು ಬೇಜಾನ್
ಬೇಜಾನ್ ರನ್ಸ್ ನಮ್ ಕಡೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಿಟ್ರೆ ಬೌಲಿಂಗ್ ಅಲ್ಲಿ ಮತ್ತೆ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಆಸ್ ಯೂಶುವಲ್. ಫಿಲ್ ಸಾಲ್ಟ್, ವಿರಾಟ್, ರಜತ್ ಬ್ಯಾಟಿಂಗ್ ಲೈನ್ ಅಪ್. ಬೌಲಿಂಗ್ ಪಂಜಾಬ್ ಅಟ್ಯಾಕ್ ಕಡೆ ಹೋದಾಗ ಪಂಜಾಬ್ ಕಡೆ ಅಂತ ಹೋಗ್ತೀನಿ ಅಂದ್ರೆ ನಾನು ಶ್ರೇಯಸ್ ಅಯ್ಯರ್ ಚೆನ್ನಾಗ್ ಆಡ್ತೀನಿ ಇವತ್ತು. ಶ್ರೇಯಸ್ ಅಯ್ಯರ್ ಮತ್ತೆ ಜೋಸ್ ಇಂಗ್ಲಿಷ್. ನನ್ ಪ್ರಿಡಿಕ್ಷನ್ ಏನಂದ್ರೆ ಸಾಲ್ಟ್ ಓವರ್ ಪವರ್ ಅಂದ್ರೆ ಫಿಲ್ ಸಾಲ್ಟ್ ಪವರ್ ಪ್ಲೇ ಔಟ್ ಆಗ್ತಾರೆ. ಅದು ಹರ್ಷದೀಪ್ಗೆ ಔಟ್ Okay. ಆಗ್ಬೋದು ಅನ್ನೋ ಯಾಕೋ ಹಂಗ ಅನಿಸ್ತಾ ಐತೆ ನಂಗೆ ಹರ್ಷದೀಪ್ಗೆ. ಆಮೇಲೆ ಮಾಮೂಲಿ ವಿರಾಟ್ ಕೊಹ್ಲಿ ಆಂಕರಿಂಗ್ ಇನ್ನಿಂಗ್ಸ್ ಆಡಿ ಸ್ವಲ್ಪ ಲೋ ಸ್ಟ್ರೈಕ್ ರೇಟ್ ಇರ್ತದೆ ಇವತ್ತು. ಬಟ್ ಹೋಯ್ತಾ ಹೋಯ್ತಾ ಲೈಕ್ ಡೌನ್ ದ ಆರ್ಡರ್ ಲಿವಿಂಗ್ಸ್ಟನ್ ಹೊಡಿಬೋದು ಅನ್ನೋ ಯಾಕೋ ತುಂಬಾ ಅನಿಸ್ತೈತೆ ಮಿಸ್ ಇವತ್ತು. ಅಂದ್ರೆ ಅಲ್ಲಿ ಗಂಟ ಬ್ಯಾಟಿಂಗ್ ಹೋಗದೇ ಇರೋದೇ ಬೇಡ ಫಸ್ಟ್ ಆಫ್ ಆಲ್ ನಂಗೆ ಆಸೆ. ಬಟ್ ಆದ್ರೂ ಇವತ್ತೇನೋ ಹಂಗ ಆಗುತ್ತೆ ಅನ್ನೋ ಫೀಲ್ ನೋಡು. ನಂಗೇನೋ ವಿರಾಟ್ ಕೊಹ್ಲಿ ಲಾಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ. ಐತೆ ಲಿವಿಂಗ್ಸ್ಟನ್ಗೆ. ಇವತ್ತು ಡೈರೆಕ್ಟ್ ಆಗಿ ರೊಮಾರಿಯಾ ಶಫರ್ಡ್ ಇಲ್ಲ ಜಾಕೋಬ್ ಬೆತ್ತಲ್ ಹಾಕೋ ಬಂದ್ಬಿಡ್ತಾರೆ ಅನ್ಸುತ್ತೆ. ಪಂಜಾಬ್ ಕಡೆ ನಂಗೆ ಇವತ್ತು ಓಪನರ್ ಇದಾರಲ್ಲ ನೋಡಿ ಲೆಫ್ಟ್ ಹ್ಯಾಂಡರ್ ಹೆಂಗ್ ಪ್ಲೇಯರ್ ಡೆಲ್ಲಿ ಪ್ರಯಾಂಕ್ ಶರ್ಮನ ಅವ್ರು ಚೆನ್ನಾಗ್ ಆಡ್ಬೋದು ಅಂತ ಯಾಕೋ ಅನಿಸ್ತೈತಿ ಅವ್ರಿಗೆ. ಓಪನರ್ ಅವರು ಆ ಕಡೆ ಹ್ಮ್ ಅವ್ರ ಓಪನರ್ ಹೇಳ್ತಾ ಇದೆಯಾ, ನಮ್ಮ ಓಪನರ್ ಹೇಳ್ತಾ ಇದ್ದೀನಿ. ನಮ್ಮ ಒಟ್ನಲ್ಲಿ ಇವಾಗ ಓಪನರ್ಗೆ ಯಾಕೋ ಫಿಲ್ಸಾಟ್ ಇವತ್ತು ಔಟ್ ಆಗ್ಬೋದು ಅಷ್ಟಿದ್ಕೆ. ಅರ್ಲಿ ವಿಕೆಟ್ಸ್ ಬಿದ್ದಾಗೆಲ್ಲ ಲೋ ಸ್ಕೋರ್ ಆದಾಗೆಲ್ಲ ಟಿಮ್ ಡೇವಿಡ್ ಬಂದು ಪರ್ಫಾರ್ಮ್ ಮಾಡೋದು, ಒಂದ್ ಒಳ್ಳೆ ರನ್ ತಗೊಳೋದು. ಅದ್ರ ಬಗ್ಗೆ ಏನ್ ಅನ್ಸ್ತದೆ ಟಿಮ್ ಡೇವಿಡ್ ಬಗ್ಗೆ ಈಗ ಒಪಿನಿಯನ್? ಟೀಮ್ ಡೇವಿಡ್ ಅಂತ ತಗೊಂಡಾಗ ಲೈಕ್ ಎಕ್ಸ್ಪೀರಿಯನ್ಸ್ ಇವಿ ಇದೆ. ಅವನು ಟೀಮ್ ಡೇವಿಡ್ ನೋಡಿ ಸ್ಟಾರ್ಟಿಂಗ್ ಬಂದ ಇಷ್ಟೇ ಪ್ರೆಷರ್ ಇರಲಿ ಮ್ಯಾಚ್ ಫಸ್ಟ್ ಮಾಡೋ ಕೆಲಸ. ಒಬ್ಬ ಬ್ಯಾಟ್ಸ್ಮನ್ ಏನ್ ಮಾಡ್ಬೇಕು ಅಂದ್ರೆ ಎಷ್ಟೇ ಪ್ರೆಷರ್ ಸ್ಟಾರ್ಟಿಂಗ್ ಮಾಡೋ ಕೆಲಸ ಒಂದ್ 2-3 ಬಾಲ್ ತಗೊಳ್ಳಿ ಡಿಫೆನ್ಸ್ ಆಡಿ ತಾಳ್ಮೆ ತೋರಿಸಿ ಪಿಚ್ ರೀಡ್ ಮಾಡ್ಬೇಕು. ಟೀಮ್ ಡೇವಿಡ್ ಅವತ್ತು ನೋಡಿ ಎಷ್ಟು ಬಾಲ್ ಡಾಟ್ ಮಾಡಿ ಸ್ಟಾರ್ಟಿಂಗ್ ಕೂಲ್ ಆಗಿ ಆಡೋದು ಎಷ್ಟು ತಾಳ್ಮೆಯಿಂದ. ಬಟ್ ಅದೆಲ್ಲ ಡಾಟ್ ಮಾಡಿದ್ರೆ ರನ್ ಎಲ್ಲ ಲಾಸ್ಟ್ ಓವರ್ ಹೊಡ್ದ. ಲಾಸ್ಟ್ ಫಿನಿಶಿಂಗ್ ಡೇಟ್ ಈ ಮ್ಯಾಚ್ ಮುಗಿಟ ಕಂಡೀಷನ್ ಹೊಡಿತಾನೆ. ಲೈಕ್ ಫಸ್ಟ್ ಏನಾದ್ರು ಪಿಚ್ ಎಂಟ್ರಿ ಆದ ತಕ್ಷಣ ಬ್ಯಾಟಿಂಗ್ ಬಂದ ಫಸ್ಟ್ ಪಿಚ್ ರೀಡ್ ಮಾಡ್ಬೇಕು. ಬೌಲ್ಸ್ ಗಳು ಹೆಂಗ್ ಬೌನ್ಸ್ ಜಾಸ್ತಿ ಐತೆ ಹಿಂಗೈತೆ ಸ್ಪಿನ್ ಆಗತ್ತ ಚೆನ್ನಾಗಿ ಜಡ್ಜ್ ಮಾಡೋದು ಅಂದಾಗ ಈಗ ಬ್ಯಾಟರ್ಸ್ ಮೇಲೆ ಎಷ್ಟು ಪ್ರಾಕ್ಟೀಸ್ ಮಾಡಲ್ಲ ನೆಟ್ಸ್ ಅಲ್ಲಿ ಹೇಳು. ಎಲ್ಲಾ ತರದಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ ಯಾವ ಬಾಲ್ ಬಂದಾಗ ಹಿಂಗ್ ಶಾಟ್ ಹೊಡಿಬೇಕು ಅಂತ. ಅವತ್ತು ಟೀಮ್ ಡೇವಿಡ್ ಮಾಡಿದ ಅದೇ ಕೆಲಸ. ಮತ್ತೆ ಅಕ್ರಾಸ್ ದಿ ವರ್ಲ್ಡ್ T20 ಲೀಗ್ ಎಲ್ಲ ಆಡ್ಕೊಂಡ್ ಬರ್ತಾರಲ್ವಾ, ಬಿಗ್ ಬ್ಯಾಶ್ ಮತ್ತೆ ಬೇರೆ ಕೆರಬಿಯನ್ ಪ್ರೀಮಿಯರ್ ಲೀಗ್ ಬೇರೆ ಬೇರೆ ಲೀಗ್ ಎಲ್ಲ ಆಡ್ತಾರಲ್ವಾ. ಸೊ T20ಲಿ ಲೈಕ್ ತುಂಬಾ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಆ ಪೊಸಿಷನ್ ಬಂದು ಯಾವ ತರ ಆಡ್ಬೇಕು. ಬಾಯ್ ಸಿಗೋಣ ಮ್ಯಾಚ್ ಆದ್ಮೇಲೆ.